ನಮ್ಮ ಶಾಲೆ ನಮಗಾಗಿ ನೀಡಿದ ಮೌಲ್ಯ ಸಂಸ್ಕಾರಕ್ಕೆ ಯಾವುದೇ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ತಂದೆ ತಾಯಿಗಳು ಹೇಗೆ ಮಕ್ಕಳಿಗೆ ಸದಾಕಾಲ ಬೆನ್ನೆಲುಬಾಗಿ ಅವರ ಬೆಳವಣಿಗೆ ಕಾರಣಕರ್ತರಾಗಿರುತ್ತಾರೋ, ಗುರುಗಳು ಕೂಡ ನಮ್ಮ ಪ್ರತಿ ಹೆಜ್ಜೆಯಲ್ಲಿ ನಮಗೆ ಸಾಥ್ ನೀಡಿದ್ದಾರೆ. ಬ್ರಿಡ್ಜ್ ಬಿಟ್ವೀನ್ ಡ್ರೀಮ್ಸ್ ಅಂಡ್ ಡಾಕ್ಯುಮೆಂಟ್ಸ್. ಈಗ ಸನ್ಮಾನ ಸ್ವೀಕರಿಸಿದ ಸಭಾಪತಿಗಳಿಗೆ ಸ್ವಲ್ಪ ಎಲ್ಲ ಟೀಚರ್ಸ್ ಸುಮ್ಮನೆ ಕುತ್ಕೋತೀರ ರೀ. ಟೀಚರ್ಸ್ ಕುತ್ಕೊಳ್ಳಿ ಸುಮ್ಮನೆ. ಹುಡುಗರು ಕುಂದಿಸಿ ಬಿಡೋದು ನಿಮ್ಮ ರೂಢ ಇರೋದಿಲ್ಲ. ವೇದಿಕೆ ಮೇಲೆ ಆಸೀನಂತೆಲ್ಲ ನನ್ನ ಆತ್ಮೀಯರೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅತ್ಯಂತ ಹೆಮ್ಮೆ ಮತ್ತು ಅಭಿಮಾನ ಅನಿಸಿದೆ. ಒಬ್ಬರು ಶಿಕ್ಷಕರಾದಂಥವರು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಅನ್ನುವಂಥ ಒಂದೇನು ನಮ್ಮಲ್ಲಿ ರೂಢಿದೆ, ಅದು ಇವತ್ತು ನಿಜವಾಗಿ ಗದಗ ಸರ್ಕಾರಿ ಪ್ರೌಢಶಾಲೆ ಸಿದ್ಧಿನಗರ ನಿಜವಾಗಿ ಇಲ್ಲೇ ಅದರ ಸಂಪೂರ್ಣವಾದಂಥ ಯಶಸ್ವಿ ಆಗಿದೆ ಅಂತೇಳಿ ಭಾಳ ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈಗ ಡಿ ಪಿ ಅವ್ರು ಮಾತಾಡ್ತಿದ್ದೆ. ಎಲ್ಲರೂ ಇವತ್ತು ನಾನು ಶಿಕ್ಷಣ ಮಂತ್ರಿ ಇದ್ದಾಗ ಯಾವ ಒಂದು ಹೆಣ್ಣು ಮಗು ಶಾಲೆಯಿಂದ ವಂಚಿತರಾಗಬಾರ್ದು ಅಂತ ತಿಳ್ಕೊಂಡು ಹೇಳಿ ಒಂದು ಮ್ಯಾಪಿಂಗ್ ಮಾಡಿಸಿದೆ. ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಒಂದು ಹೈಸ್ಕೂಲ್ ಇರಬೇಕು ಅನ್ನೋಂಥ ಒಂದು ತೀರ್ಮಾನ ಮಾಡಿದ್ದೆ. 1636 ಹೈಸ್ಕೂಲ್ ಬೇಕಾಗಿದ್ದು, 727 ಜೂನಿಯರ್ ಕಾಲೇಜ್ ಬೇಕಾಗಿದ್ದು. ನಾನು ಭಾಳ ಕಷ್ಟಪಟ್ಟು ಪ್ರಯತ್ನ ಮಾಡಿ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ 1039 ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭ ಮಾಡಿದೆ. 500 ಜೂನಿಯರ್ ಕಾಲೇಜುಗಳನ್ನು ಪ್ರಾರಂಭ ಮಾಡಿದೆ. 5,000 ಕೋಟಿ ಕಟ್ಟಡ ಹಣವನ್ನು ತೊಗೊಂಡೆ. ಬಿಸಿಯೂಟ ಪ್ರೈಮರಿಗಿತ್ತು, SLC ಏಡೆಡ್ ಮತ್ತು ಗೌರ್ಮೆಂಟಿಗೆ ಎಕ್ಸ್ಟೆಂಡ್ ಮಾಡಿದೆ. ಕೌನ್ಸಿಲಿಂಗ್ ಮಾಡಿದೆ. ಅನೇಕ ಬದಲಾವಣೆಗಳು ಮಾಡಿದರೆ ನನಗೆ ಬರೀ 20 ತಿಂಗಳು ಸಿಕ್ಕಿತ್ತು. 5 ವರ್ಷ ಸಿಕ್ಕಿದ್ರೆ ಇವತ್ತು ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಶಿಕ್ಷಕರು ಶಿಕ್ಷಕಿಯರು ಯಾವ ಸ್ಕೂಲ್ಗಳು ಏನೇನೋ ಒಂದು ಮ್ಯಾಪ್ಸ್ ಅಷ್ಟು ತೊಂದರೆ ಆಗ್ತಿರಲಿಲ್ಲ ಅನ್ನೋದು ನನ್ನ ಭಾವನೆ ಆಗಿತ್ತು. ಬಟ್ ಅಷ್ಟೇ ನಮಗೆ ಟೈಮ್ ಸಿಕ್ಕಿತ್ತು. ಇವತ್ತು ನಮ್ಮ ರಾಜ್ಯದಲ್ಲಿ 1900 ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಕ್ಲೋಸ್ ಆಗತ್ತವೆ. 1900 ಪ್ರಾಥಮಿಕ ಶಾಲೆಗಳು. ಯಾಕಂದ್ರೆ ಮಕ್ಕಳ ಸಂಖ್ಯೆ 10ಕ್ಕಿಂತ ಕಡಿಮೆ ಇದೆ. ಅನೇಕ ಕಾರಣಗಳದಾವೆ. ಇಂಗ್ಲೀಷ್ ಮೀಡಿಯಂ ಹೋಗೋದು, ಸರ್ಕಾರಿ ಶಾಲೆ ಶಿಕ್ಷಕರು ಕೊಡೋಂಗಿಲ್ಲ. ನಮ್ಮನ್ನು ಹೇಳಿದೆ, ಕನಿಷ್ಠ ನೀವು ಶಿಕ್ಷಕರನ್ನ ಕೊಡಿ. ಕೇರಳದಾಗ ಏನಿದೆ ಅಂದ್ರೆ 1 ಕ್ಲಾಸ್ ರೂಮ್ 1 ಟೀಚರ್. ನಾನು ಕೇಳಕ್ಕೆ ಹೋಗಿದ್ದೆ. 1 ಕ್ಲಾಸ್ ರೂಮ್ 1 ಟೀಚರ್. 5 ಮಕ್ಕಳಿರಲಿ, 2 ಇರಲಿ, 1 ಇರಲಿ, 1 ಟೀಚರ್. ಅದು ನಾವೆಲ್ಲ ಇಲ್ಲಿ ಪ್ರಯತ್ನ ಮಾಡ್ತೀವಿ. ದುರ್ದೈವದಿಂದ ಏನಂದ್ರೆ ನಾನು ಯಾರು ಕಮೆಂಟ್ ಮಾಡೋಂಗಿಲ್ಲ, ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಶಿಕ್ಷಣ ಮಂತ್ರಿ ಆದಂಥವರು ಎಲ್ಲದಕ್ಕೂ ಬೇಡಪ್ಪ ಯಾರು ಅನ್ನುವಂಥ ಜನರಿಗೆ ಶಿಕ್ಷಣ ಮಂತ್ರಿ ಮಾಡ್ತಾರೆ. ಈ ಕಾಲ ಶಿಕ್ಷಣದಲ್ಲಿ ಆಸಕ್ತಿ ಇದ್ದವ್ರು ಮಾಡಿದ್ರೆ ಏನಾದ್ರು ಶಿಕ್ಷಣ ಸುಧಾರಣೆ ಆಗ್ತಿದೆ ಅನ್ನೋದು ನನ್ನ ಭಾವನೆ. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಸರ್ಕಾರಿ ಪ್ರೌಢಶಾಲೆ ಸಿದ್ಧಿನಗರ, ನಾನು ಇಲ್ಲಿ ಹೇಳೋದೇನು ಸರಿ ಅನ್ಸಂಗಿಲ್ಲ. ನಮ್ಮೂರು ಶಾಲೆನ ಭಾಳ ಇಡೀ ರಾಜ್ಯಕ್ಕೆ ನಂಬರ್ 1 ಅಂತ ತಿಳ್ಕೊಂಡೆ. ಇವತ್ತು ನಿಮ್ಮ ಸಣ್ಣ ಸೈಜ್ ಆದರೂ ನಮ್ಮ ಸೈಡ್ ಹೊಡೆದಿರಿ ಅಂತ ನನಗೆ ಅನಿಸ್ತಿದೆ. ನಮ್ಮಲ್ಲಿ 1660 ಮಕ್ಕಳು ಓದ್ತಾರಲ್ಲೇ ಸರ್ಕಾರಿ ಶಾಲೆ, ನರ್ಸರಿಯಿಂದ PU ಅವರಿಗೆ. ಪಬ್ಲಿಕ್ ಸ್ಕೂಲ್ ಅದು. ಬಟ್ ಇಲ್ಲೇನಂದ್ರೆ ಮೊದಲಿನ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿಗೆ ನೋಡಿದರೆ ನಿಜವಾಗಿ ಭಾಳ ಉತ್ತಮವಾದಂಥ ರೀತಿಯಿಂದಾಗಿದೆ. ನಾನು 4 ಶಾಲೆಗಳನ್ನು ದತ್ತ ತಗೊಂಡಿದ್ದೆ. ಒಂದು ಇದು, ಇನ್ನೊಂದು ಕಣಿಗೇನಾಳ, ಆಮೇಲೆ ಕೋಂಡಡ್ಡಿವರೆಗೂ ಒಂದು ಇದು ಯಾವುದು ನಮ್ಮ ಕಾರವಾರದಾಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಕಡೆ ದುಡ್ಡು ಕೊಡಿಸಿ ಮಾಡಿ ಕಾರವಾರ ಭಾಳ ಸುಧಾರಣೆ ಆಗಿದೆ. ಬಟ್ ಕಣಿಗಿನಾಳವ್ರು ಯಾರು ನನಗೆ ಇಂಟ್ರೆಸ್ಟ್ ತೋರಿಸಿಲ್ಲ. ದುಡ್ಡು ಕೊಟ್ಟೆ, ಊರಿಗೆ ಹೋದೆ, ಯಾರು ಏನು ನನಗೆ ಇಂಟ್ರೆಸ್ಟ್ ತೋರಿದ ಅದು ಬಿಟ್ಬಿಟ್ಟೆ. ಆಮೇಲೆ ಕೋಂಡಡ್ಡಿವರೆಲ್ಲ ಸ್ವಲ್ಪ ಆಗಿದೆ, ಬಿಲ್ಡಿಂಗ್ ಕಟ್ಟಿದ್ದಾರೆ, ಅವರೇ MLA ಮಾಡ್ಕೋಪ್ಪ ಅಂತ ಹೇಳಿದೆ. ನಾವು
ಯಾವ ಶಾಲೆಯನ್ನು ದತ್ತ ತೊಗೊಂಡ್ರೆ ಆ ಶಾಲೆಯನ್ನು ಹೆಂಗೆ ಮಾಡ್ಬೇಕಂದ್ರೆ ನಮ್ಮದೇ ಅನ್ನುವಂಥ ಭಾವನೆಯನ್ನು ನಾವು ಇಟ್ಕೋಬೇಕು. ಇವತ್ತು ನಾನು ನಿಮ್ಗೆ ಹೇಳ್ತೀನಿ, ಈ ಎಲ್ಲ ಟೀಚರ್ಸ್ ಇಟ್ಟು ಸತ್ಕಾರ ಮಾಡಿದ್ರಿ, ರಿಟೈರ್ಡ್ ಆದಂಥವ್ರು ಬಂದಿರಿ, ಈಗ ಇದ್ದವ್ರು ಬಂದಿರಿ. ಅವ್ರು ಯಾರು ಅನೌನ್ಸ್ ಮಾಡೋರು ಇಲ್ಲಾಂದ್ರೆ ಅವರು ಅನೌನ್ಸ್ ಮಾಡಿ ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್ ಇರಲಿ, ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರು. ಈಗ ಎಲ್ಲ ಕಡೆಗೆ ನಂಗೆ ಭಾಳ ಖುಷಿ ಅನ್ನಿಸ್ತಿದೆ. ಈ ಶಾಲೆ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ. ನಮಗೇನು ನಮ್ಮೂರು ಶಾಲೆಗೆ ಇದಕ್ಕೆ ನಾವು ಕಂಪೇರ್ ಮಾಡೋಂಗಿಲ್ಲ. ಯಾಕಂದ್ರೆ ಬಸವರಾಜ್ ಧಾರವಾಡ ನಮ್ಮದೆಲ್ಲ ನೋಡ್ಕೊಂಡು ಬರ್ತಾನೆ, ನಮ್ಮದೆಲ್ಲ ನೋಡ್ಕೊಂಬಂದು ಇಲ್ಲಿ ಕಾಪಿ ಮಾಡ್ತಾನೆ ಇಷ್ಟ. ಅದರಲ್ಲಿ ಏನು ಬೇರೆ ಇಲ್ಲ. ನಾವೆಲ್ಲ ಅವ್ನು ಕರ್ಕೊಂಡು ಹೋಗೋದು ತಪ್ಪತ್ತು ಈಗ ಸಾಧ್ಯತೆ. ಆದರೆ ಸಂತೋಷ ಏನಂದ್ರೆ ಇಲ್ಲಿ ಒಂದು ಉತ್ತಮವಾದಂಥ ಶಾಲೆ ಬಂತಲ್ಲ ನೋಡಿ. ಶಿಕ್ಷಕರು ಶಿಕ್ಷಕಿಯರು ಎಷ್ಟು ಒಂದು ಅವ್ರ ಮನೆಯಲ್ಲಿ ಒಂದು ತಮ್ಮ ಸ್ವಂತ ಮನೆಯಲ್ಲಿ ಒಂದು ಹಬ್ಬ ಮಾಡಿದಂಗೆ ಮಾಡಿರಿ. ಅದಕ್ಕೆ ನನಗೆ ಭಾಳ ಹೆಮ್ಮೆ. ನಾವು ಒಂದು ತಿಂಗಳಿಂದ ಬೈಲೊಂಗಲಕ್ಕೆ ಒಂದು ಟೈಮ್ ಕೊಟ್ಟಿದ್ದೆ ನಾನು ಬೆಳಿಗ್ಗೆ, ಇವತ್ತು 11 ಗಂಟೆಗೆ. ಒಮ್ಮಿಂದ ಮೇಲೆ ಕಾರ್ಡ್ ನಾನು ಯಾರು ಕೇಳಲಿಲ್ಲ ಹೇಳಿಲ್ಲ, ಕಾರ್ಡ್ ಪ್ರಿಂಟ್ ಮಾಡಿಬಿಟ್ರು. ಅವರಲ್ಲಿ ದೊಡ್ಡ ಗಲಾಟೆ. ಒಂದು ತಿಂಗಳಿಂದ ಕೊಟ್ಟಿದ್ದೆ ಎಲ್ಲ MLAಗಳು MP ಗಳೆಲ್ಲ. ಕಡೆಗೆ ಅವ್ರಿಗೆ ಹೇಳಿದೆ, ಇಲ್ಲ ನಾನು ಹಿಂಗೆ ಬರ್ತೀನಿ, ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿ ಅಂತ ತಿಳ್ಕೊಂಡು ಹೇಳಿ ಮಧ್ಯಾಹ್ನ 2 ಗಂಟೆಗೆ ಆ ಕಾರ್ಯಕ್ರಮ ಹಾಕ್ಕೊಂಡೆ. ಇವತ್ತು ನಾನು ಭಾಳ ಹೆಮ್ಮೆ ಅನ್ನಿಸ್ತಿದೆ, ಅಭಿಮಾನ ಅನ್ನಿಸ್ತಿದೆ. ಶಿಕ್ಷಕರು ಪಾಲಕರು ಅವರೆಲ್ಲ ಮನಸ್ಸು ಮಾಡಿದರೆ ಉತ್ತಮವಾದಂಥ ಶಾಲೆ ನಿರ್ಮಾಣ ಮಾಡಿದ್ರಿ. ವಾತಾವರಣ ಭಾಳ ಮುಖ್ಯ, ಪರಿಸರ ಐತಲ್ಲ, ಪರಿಸರ ಭಾಳ ಮುಖ್ಯ. ಇಲ್ಲಿ ಪರಿಸರ ನೋಡಿದರೆ ಮಕ್ಕಳು ಎಷ್ಟೋ ಸರಿ ಒಂದು 30% ಅವರು ಆಟೋಮೆಟಿಕ್ ಬುದ್ಧಿವಂತರಾಗ್ತಾರೆ. ಇಲ್ಲಿ ಪರಿಸರವನ್ನು ನೋಡಿದ್ರೆ ಆಟೋಮೆಟಿಕ್ಲಿ ಮಕ್ಕಳಿಗೆ ನೀವು ಕಲ್ಸಿದ್ರೆ ತಾವ ಬುದ್ಧಿವಂತರಾಗ್ತಾರೆ. ಆ ಹಿನ್ನೆಲೆ ಒಂದು. ಎರಡನೇದೇನು, ನೀವೆಲ್ಲ ಒಬ್ಬರನ್ನೊಬ್ಬರು ನೋಡಿ ಅವ್ರಿಗಿಂತ ನನ್ನ ಕ್ಲಾಸ್ ಚಲೋ ಆಗಬೇಕು, ನನಗಿಂತ ಅವ್ರ ಕ್ಲಾಸ್ ಕಾಂಪಿಟೇಷನ್ ನಿಮ್ಮಲ್ಲಿ ಶುರುವಾಗೈತಿ. ನಿಮ್ಮಲ್ಲಿ ಶುರುವಾಗಿ ಏನಾಗೈತೆ ಅಂದರೆ ಅದರ ಲಾಭ ಮಕ್ಕಳಿಗೆ ಆಗ್ತಿದೆ. ಒಳ್ಳೆಯದು. ಶಿಕ್ಷಕರಾದಂಥವರು ಇವತ್ತು ನಾವು ಸತ್ಕಾರ ಮಾಡಿದೆ, ಕೆಲವು ರಿಟೈರ್ಡ್ ಆದರೂ ಮಾಡಿದೆ. ನೋಡಿ, ಜೀವನದಲ್ಲಿ ನಿಮಗೇನು ಸಿಗ್ತಿದೆ. ನಾನು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ರು, ಈ ಎಲೆಕ್ಟ್ರಾನ್ರ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಹೇಳ್ತಿದ್ರು ಒಬ್ಬರು. ಅವರೆಲ್ಲವನ್ನ ಬಿಟ್ಟು ನಾವೇನಂತೀವಿ ಅಂದ್ರೆ, ಯಾಕೆ ನಮ್ಮಲ್ಲಿ ಏನು ಶಕ್ತಿ ಇರ್ತದೆ ಅದನ್ನು ಸಾಧ್ಯ ನಮ್ಮ ಮಟ್ಟಿಗೆ ನಾವು ಆ ಶಕ್ತಿಯನ್ನು ಮಾಡಿ ಏನಾದರೂ ಸಮಾಜವನ್ನು ಉದ್ಧಾರ ಮಾಡಿದ್ರೆ ನಾವು ಯಾಕೆ ಅಲೆಕ್ಸಾಂಡ್ರ್ ಆಗಬಾರ್ದು, ನಾವು ಅಲೆಕ್ಸಾಂಡ್ರ್ ಅನ್ನುವಂಥ ಮಾತನ್ನು ಒಬ್ಬರು ನನಗೆ ಹೇಳಿದರು ಸಮಾರಂಭದಲ್ಲಿ. ಈಗ ನೋಡಿ, ನಮ್ಮನ್ನು ಪೇಪರ್ದಾಗ ಓದಿದೆ, ಇಬ್ಬರು ಶಿಕ್ಷಕರು ವಿಜಯ್ ಕುಮಾರ್ DR GPT ಶಿಕ್ಷಕರು, ಸಂಯುಕ್ತ ಪ್ರೌಢಶಾಲೆ ಕೊಚಲಾಪುರ. ಶ್ರೀಮತಿ SC ಕೊಟ್ಟೂರು ಶೆಟ್ಟರ್, ಸಮುದಾಯ ಹಾಗೂ ದಾನಿಗಳು, ಹಳೆಯ ವಿದ್ಯಾರ್ಥಿಗಳ ಪ್ರಯತ್ನ. ಇವರಿಬ್ಬರು ಆ ಶಾಲೆಯನ್ನು, ತಮ್ಮ ಶಾಲೆಯನ್ನು ಒಬ್ಬರು ಬೋರ್ ಹಾಕ್ಸಾರ, ಇನ್ನೊಬ್ಬರು ಕಟ್ಟಡ ಕಟ್ಸಾರ. ತಮ್ಮ ದುಡ್ಡು ಕೊಟ್ಟು ಮಕ್ಕಳಿಗೆಲ್ಲ ಯೂನಿಫಾರ್ಮ್ ಕೊಡಾರ. ನೋಡಿ, ಆ ಶಿಕ್ಷಕರ ಇವತ್ತಿಗೆ ಇಡೀ ರಾಜ್ಯದ ತುಂಬ ಆ ಶಾಲೆಗಳು ಎಲ್ಲರ ಕಣ್ಣಲ್ಲಿದ್ದಾವೆ, ಎಲ್ಲ ಇದರಲ್ಲಿದೆ. ಹಾಗೆ ನಾವೇಳ್ತೀನಿ, ನಾವೆಲ್ಲ ನೌಕರಿ ಮಾಡುವಾಗ 1975 ಇಸ್ವಿಯಿಂದ 80ವರೆಗೆ ನೌಕರಿ ಮಾಡ್ತಿದ್ದೆ ನಾನು. ನನಗೆ 525 ರೂಪಾಯಿ ಪಗಾರ ಇತ್ತು. 525 ರೂಪಾಯಿ ಗ್ರಾಜ್ಯುಯೇಟ್ B.Ed M.Ped ಆದಂಥವ್ರಿಗೆ. ನಾನು MLC ಆಗಿ ಹೋದೆ, 50,000 ರೂಪಾಯಿ ಪಗಾರ ಬರೋಕೈತಿ. 5,000ರಿಂದ 50,000 ಏನು ಮಾಡ್ಬೇಕು ನಾವು ದುಡ್ಡವನ್ನು? ನೋಡಿದೆ ನಮ್ಗೇನು ಖರ್ಚು ಮಾಡೋಕೆ ಆಗಲಿಲ್ಲ. ಕಡೆಗೆ ನಾವೊಂದು ವಿಚಾರ ಮಾಡಿದ್ರೆ ನಮ್ಮೂರು ಶಾಲೆಗೆ ಹಾಕಿ ಕೊಡಬಾರ್ದು ಅಂತ ತಿಳ್ಕೊಂಡು ಹೇಳಿ, ನನ್ನ 3 ವರ್ಷದ ಸಂಬಳ, ನನ್ನ ಬಂದಂಥ ಆಸ್ತಿ ಎಲ್ಲ ಕೂಡಿ 3,19,00,000 ರೂಪಾಯಿ ಆ ಶಾಲೆಗೆ ಕೊಟ್ಬಿಟ್ಟೆ. 2 ಶಾಲೆ. ಇವತ್ತು 7 ಎಕರೆ ಲ್ಯಾಂಡ್ ಕೊಟ್ಟಿನಿ. 1 ಎಕರೆಗೆ ಆವಾಗ 1,10,00,000 ರೂಪಾಯಿ, 2 ಕೋಟಿ ಇದೆ. ಏನಂದ್ರೆ ಅಲ್ಲಿ ಈಗ ಓದಿ ನಾನು ಪುಸ್ತಕ ಹಾಗೂ ತಂದೆ ತಾಯಿ ಅದೇನ ಬಾಗಲ ಜೀವನದಲ್ಲಿ ಯಾವತ್ತೂ ಮೋಸ ಮಾಡೋದಿಲ್ಲ ಅಂತ ನುಡಿಗಳು. ನೋಡಿ, ನಾನು ಸಣ್ಣವರಿದ್ದಾಗ ಹೇಳ್ತಿದ್ರು, ನಮ್ಮ ತಂದೆಯವರು ಭಾಳ ಸಂಸ್ಕಾರವನ್ನು ಕೊಟ್ಟರು ನಮ್ಗೆ. ಅವ್ರು ಹೇಳ್ತಿದ್ರು, ಏನೆಲ್ಲ ಮಾಡಿದ್ರು ಮನುಷ್ಯ ಒಂದಿನ ಸಾಯವ, ಬದುಕಿದಾಗ ಏನು ಮಾಡಬೇಕು ಅನ್ನೋದನ್ನು ಕಲಿಬೇಕಪ್ಪ. ನೀನು ಇವತ್ತು ಸಣ್ಣವದಿ, ಈಗಿನ 5ನೇ ಶಾಲೆ ಕಲಿತಿ, ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತೇಳಿ ನಮ್ಮ ತಂದೆ ಅವ್ರು ಹೇಳ್ತಿದ್ರು ನಮಗೆ. ಯಾವುದು ಇಂಪಾಸಿಬಲ್ ಅನ್ನೋದಿದೆ ಹೇಳ್ತಿದ್ರು. ಒಂದು
ಎರಡನೇದ SLC ಇದ್ದೆ. JB ಮಲ್ಲಾರದವರು ಗೆಸ್ಟ್ ಕರೆಸಿದ್ರು. ಅವರು ಭಾಷಣ ಮಾಡಿದರು, ಒಬ್ಬ ವಿದ್ಯಾರ್ಥಿ ನೀವೆಲ್ಲ ಬರೀ ಶಿಕ್ಷಕರಾದೀವಿ, ಕ್ಲಾರ್ಕ್ ಆದೀವಿ ಇಂಥವ್ರು ಆಗಬಾರ್ದು, ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಮುಂದೆ ಹೋಗ್ಬೇಕು, ದೊಡ್ಡವರಾಗಬೇಕು, ರಾಜ್ಯದ ಜನತೆ ನಿಮ್ಗೆ ನೋಡಂಗಾಗಬೇಕು ಅಂತೇಳಿ ಅವ್ರು ಭಾಷಣ ಮಾಡಿದರು. SLC ಇದ್ದಾಗ 65 ನಿಮಿಷ ಎಲ್ಲ ಮುಗೀತಿ. ಮುಗಿದ ನಂತರ ಅವ್ರು ಕೂತಿದ್ರು, ಅವರು ಪ್ರಿನ್ಸಿಪಾಲ್ ರೂಮ್ನಾಗ. ನಾವು ಆದೆ, ಸರ್ ಒಂದು ನಿಮಿಷ ನಿಮ್ಮ ಕೂಡ ಮಾತಾಡ್ಬೇಕಂದು. ಜನ್ಮಿಗೆ ಅಥವಾ ಪ್ರಿನ್ಸಿಪಾಲ್ ಇದ್ದಾರೆ, ಅವ್ರಿಗೂ ಅಂತ ನಡಿ ಗೆಸ್ಟ್ಗೂ ಮಾತಾಡ್ತೀವಿ, ಕರೀರಿ ಅವ್ರಿಗೆ. ಸರ್ ನೀವೆಲ್ಲ ಹೇಳಿದ್ರಲ್ಲ, JB ಮಲ್ಲಾರ ನೀವೆಲ್ಲ ಹೇಳಿದ್ರಲ್ಲ, ಹೆಂಗೆ ಮಾಡೋಕ್ಕೆ ಸಾಧ್ಯ ಐತಿ? ನೀ ಮನಸ್ಸು ಮಾಡು, ನೀ ಏನು ಟೀಚರ್ ಆಗ್ಬೇಕಂತಿ, ಕ್ಲಾರ್ಕ್ ಆಗ್ಬೇಕಂತಿ, ಏನಾರು ಆಗ್ಬೇಕಲ್ಲ. ನಿನ್ನಿಂದ ಸಮಾಜಕ್ಕೆ ಶಿಕ್ಷಕಾದಿ ಪಾಠ ಮಾಡ್ತಿ, ಬರ್ತಿ, ಮನೆಗೆ ಹೋಗಿ ಮುಗಿದ 4 ಮಂದಿ ವಿದ್ಯಾರ್ಥಿಗಳು ಕಲಿಸ್ತಿ ಹೋಗ್ತೀನಿ. ಬಟ್ ಏನಾದರೂ ಸಾಧನೆ ಮಾಡಬೇಕಲ್ಲ ಅಂತ ಹೇಳಿದರೆ, ಅವತ್ತಿನ ಮಾತು 1965ನೇ ಇಸ್ವಿ ಮಾತು ನನಗೆಲ್ಲ ಕಟ್ಟಿದ್ದಿತ್ತು. ನಾವ್ಯಾಕಾಗಬಾರ್ದು ಹೆಂಗಾಕಿರಿ ಸಾಧ್ಯನೇ ಅನ್ನುವಂಥ ಇನ್ನೊಂದು ಪ್ರಶ್ನೆ ಬರ್ತಿತ್ತು. ನಮ್ಮ ಪರಿಸ್ಥಿತಿಗಳು, ಸಾಧಾರಣ ಮನುಷ್ಯನ ಹುಟ್ಟಿದವರು, ಜಾಬ್ ಮಾಡಿದವರು, ಅದು ಮಾಡ್ತಾ 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 ಬಂದ ನಂತರ ದಿನನಿತ್ಯ ಅದನ್ನು ನಾವು ನೆನೆಸ್ಕೊತಿದ್ದೆವು. ಅವಾಗ ಇವತ್ತು ನೋಡಿ ಅವ್ರು ಹೇಳ್ದಂಗೆ ನಮಗೊಬ್ಬರು ಸ್ವಾಮಿಗಳು ಹೇಳಿದರು, ನೀವು ಮುಂದೆ ರಾಜ್ಯಾಡಳಿತ ಅಂತ ಹೇಳಿದ್ರು. ನಮಗೆ ನಂಬಕ್ಕೂ ಸಾಧ್ಯ ಇರಲಿಲ್ಲ, ನಮ್ಮ ತಂದೆ ತಾಯಿಗಳೆಲ್ಲ ನಂಬಲಿಲ್ಲ. ನೋಡಿ ರಾಜ್ಯಾಡಳಿತ ಇಡೀ ಕರ್ನಾಟಕ ಶಿಕ್ಷಣ ಮಂತ್ರಿ ಆದೆ, ಕಾನೂನು ಮಂತ್ರಿ ಆದೆ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಂತ್ರಿ ಆದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ ಆದೆ. ಎಲ್ಲೆಲ್ಲಿ ಪೋರ್ಟ್ಫೋಲಿಯೋ ತೊಗೊಂಡಿನಿ. ನೀವು ನೋಡಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ದಾಗ ನನಗೇನೂ ಗೊತ್ತಿಲ್ಲ. ಸೈನ್ಸ್ ನಾ ಆರ್ಟ್ಸ್ ಗ್ರಾಜುಯೇಟ್, ಯಾವುದೂ ಪೋರ್ಟ್ಫೋಲಿಯೋ ಇರಲಿಲ್ಲ, ಕೊಟ್ಟುಬಿಟ್ಟು ಒಂದು ಪೋರ್ಟ್ಫೋಲಿಯೋ. ನಾ ಇವತ್ತು ದೇವೇಗೌಡ ಕುಮಾರಸ್ವಾಮಿ ಅವ್ರಿಗೆ ನೆನೆಸ್ತೀನಿ, ನಾನು ಕರೆದು ಮಂತ್ರಿ ಮಾಡಿದವರು. ನಾವೇನು ಮಾಡಬೇಕು? ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ನಮ್ಮದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿತ್ತು. ಸೂರಪ್ಪ ಒಬ್ಬರು ಅಲ್ಲಿ ಡೈರೆಕ್ಟ್ ಇದ್ದರು. ಒಂದು ದಿವಸ ಫೋನ್ ಮಾಡಿದೆವು. ಫೋನ್ ಮಾಡಿ, ಸೂರಪ್ಪ ನಾನು ಬರ್ತೀನಿ, ನಾನು ಗುರುವಾರ ದಿವಸ ಬರ್ತೀನಿ, ಇವತ್ತು ಸೋಮವಾರ ಇದೆ, ಗುರುವಾರ ಎಲ್ಲರನ್ನೂ ಕರೆಸಿ ಏನು ಮಾಡೋದು ನನಗೆ ಹೇಳಿ, ನಾನು ಮಾಡ್ಕೊಂಡು ಮುಂದೆ ಪ್ರಯತ್ನ ಮಾಡೋಣ ಅಂತ ಹೇಳಿ. 40 ಜನ ಸೈಂಟಿಸ್ಟ್ ಬಂದಿದ್ರು. ಅವರು ಅಲ್ಲಿ ಪೆನ್ಷೆ ಅಂತೇಳಿ ಒಬ್ಬರು ಇವರು ಬಿಜಾಪುರದವ್ರು ಲೆಕ್ಚರರ್ ಅವ್ರು ಹೇಳಿ, ಸರ್ ಒಂದು ಸೈನ್ಸ್ ಅಕಾಡೆಮಿ ಮಾಡಿ ಅಂತ. ಸೈನ್ಸ್ ಅಕಾಡೆಮಿ ಅಂದರೆ ಏನು ಅಂತ ಕೇಳಿನ. ಇಲ್ಲ, ಅದನ್ನು ಕಮಿಟಿ ಮಾಡಿದರೆ ರಾಜ್ಯದಲ್ಲಿ ಎಲ್ಲ ಶಾಲೆಗಳಲ್ಲಿ ವಿಜ್ಞಾನ ಬಗ್ಗೆ ಆಗುತ್ತೆ. ಆಯ್ತು ಅಂತೇಳಿ UR ಅವರ ಅಧ್ಯಕ್ಷ ಕಮಿಟಿ ಮಾಡಿ, ಇನ್ನು ಸಂಕನೂರವ್ರನ್ನ ಅದರ ಹಾಕಿದ್ದೀನಿ ಆ ಕಮಿಟಿಯಾಗಿ ಹಾಕಿ ಅದೊಂದು ರಿಪೋರ್ಟ್ ತೊಗೊಂಡೆ. ಆ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಇವತ್ತು ಧಾರವಾಡ ಯೂನಿವರ್ಸಿಟಿಯಲ್ಲಿ ಒಂದು ಸೈನ್ಸ್ ಸೆಂಟರ್ ಇದೆ, ನೀವು ನೋಡ್ಬೋದು. ನಾನು ಮಂತ್ರಿದ 18 ಕೋಟಿ ನಮ್ಮ ಬಜೆಟ್, ಅವಾಗ 12 ಕೋಟಿ ಮಂಜೂರು ಮಾಡಿ ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಸೈನ್ಸ್ ಪಾರ್ಕ್ ಆಗಿದೆ ಧಾರವಾಡ ಯೂನಿವರ್ಸಿಟಿಯಲ್ಲಿ. ಮಾಡಬೇಕಾಗ್ತದೆ. ಹೀಗಾಗಿ ಶಿಕ್ಷಣ ಮಂತ್ರಿಯಾಗಿ ಹೇಳಿ ನಿಮಗೆ, ಇಡೀ ಕರ್ನಾಟಕ ರಾಜ್ಯ ಹುಟ್ಟಿದಾಗಿಂದ 313 ಶಾಲೆಗಳನ್ನು ಒಂದ್ಸಲ ಕೊಟ್ಟಿದ್ರು. ರಾಜ್ಯ ಇದ್ದಾಗ 303. 1039 ಸರ್ಕಾರಿ ಪ್ರೌಢಶಾಲೆ ತೆಗೆದಾಗ ಎಷ್ಟೋ ಜನ ಏಡೆಡ್ದಲ್ಲಿ ಪ್ರೈವೇಟ್ದಾಗ ನಮ್ಮ ಮೇಲೆ ವಿರೋಧ ಆಗಿಬಿಟ್ರು. ನಮ್ಮ ಶಾಲೆಗಳೆಲ್ಲ ಪರಿಸ್ಥಿತಿ ಏನಂತೇಳಿ ನಾ ಹೇಳಿದೆ, ಎಲ್ಲರೂ ಕೂಡ್ಕೊಂಡು ಹೋಗೋಣ. ಒಂದು ಮಗು ಶಾಲೆಯಿಂದ ವಂಚಿತರಾದ ಏನಾಗ್ತಿದೆ, ಒಂದು ಹೆಣ್ಣು ಹುಡುಗಿ ಕಡೆಗೆ ಈ ಶಾಲೆಗಳು ಪ್ರಾರಂಭ ಆದ ನಂತರ ಗುಲ್ಬರ್ಗಾಕ್ಕೆ ಹೋಗ್ಬೇಕು, ಟೀಚರ್ ಹೋಗ್ಬೇಕಾಗಿತ್ತು ವರ್ಗಾವಣೆ. ನಾನು ಕೇಳಿದೆ ಅಲ್ಲಿ, ಸರ್ ಈಗ ಎಲ್ಲೂ ಇಲ್ಲಿ ಪೋಸ್ಟ್ ಖಾಲಿ ಇಲ್ಲರಿ. ಏನಂದ್ರೆ ಕೌನ್ಸಿಲಿಂಗ್ ಮಾಡುವಾಗ ಮೊದಲೇನಿತ್ತು, ನೀವು 90 ಮಾರ್ಕ್ ತೊಗೊಂಡಿದ್ರಿ, 90, 89, 88, 87, 86, 85 ತೊಗೊಂಡಿದ್ದೀರಿ, ನಿಮ್ಮನ್ನು ಕರಿತಿದ್ರು. 90 ತಗೊಂಡವ್ರು ನಿಮ್ಗೆ ಎಲ್ಲಿ ಬೇಕಪ್ಪ ಸಾಲಿ, ಗದಗ ಸಿದ್ಧಿನಗರ ಬೇಕ್ರಿ, ಆಯ್ತು ಹಾಕು. ಇನ್ನೊಬ್ಬ ಏನು ಕೇಳಿದ ಅಲ್ಲಿ ಹಾಕ್ತಿದ್ರು. ಕೌನ್ಸಿಲ್ ಮುಖಾಂತರ ಬಂದಾಗ ABC ಜೋನ್ ಮಾಡಿ ಗೋಲ್ಡ್ ಮೆಡಲ್ ತೊಗೊಂಡಿದ್ರು. ಅವ್ರು ಶಿವಲಾಗ ಹಳ್ಳಿಗೆ ಹೋಗ್ಬೇಕು, ಸಿಟಿ 15 ಕಿಲೋಮೀಟರ್, B ಇದು, ಅದರ ನಂತರ C, ಹಿಂಗೆ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ವೇಕೆನ್ಸಿ ಖಾಲಿ ಇಲ್ಲದಂಥದ್ದನ್ನು ನಾನು ನೋಡಿಕೊಂಡೆ. 48,313 ಜನ ಟೀಚರ್ ಸರ್ಕಾರಿ ಶಾಲೆ, 28,000 ಪ್ರೈಮರಿ, 22,000 ಹೈಸ್ಕೂಲು, 2,665 ಜೂನಿಯರ್ ಕಾಲೇಜ್ ಟೀಚರ್ ಇನ್ಕಮ್ ಮಾಡಿದೆ. ಪ್ರೈವೇಟ್ದಾಗ 7,000 ಕೊಟ್ಟೆ. ಇಡೀ ಕರ್ನಾಟಕದಲ್ಲಿ ನಾನು ನೆನೆಸಿದ್ದಾಗ ಒಂದು ಸ್ಟ್ರೈಕ್ ಇಲ್ಲ, ಒಂದು ಎಕ್ಸಾಮ್ ಇಲ್ಲ, ಏನೇನೋ ಸಮಸ್ಯೆಗಳಿರಲಿಲ್ಲ. 20 ತಿಂಗಳಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಇವತ್ತು ಈ ಮಾತನ್ನು ಯಾಕೆ ಹೇಳ್ತಂದ್ರೆ, ನಾನು ಶಿಕ್ಷಕನಾಗಿದ್ದೆ. ಶಿಕ್ಷಕನಾಗಿ ಏನೇನು ಸಮಸ್ಯೆಗಳಿರ್ತಾವೆ, ಒಂದು ಥಿಯರಿ ಇತ್ತು ನನಗೆ,
ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ಮಾನಸಿಕವಾಗಿ ನೆಮ್ಮದಿಯಿಂದಿದ್ದರೆ ಆಕೆ ಉತ್ತಮವಾದಂಥ ಪಾಠವನ್ನು ಮಾಡಬಲ್ಲ. ಈಗ ಒಂದು ಸಣ್ಣ ಇನ್ಕ್ರಿಮೆಂಟು ಪಗಾರ ಎಡಪ್ ಮಾಡೋದು ಅದು ಇದು 20 ರಾಡಿ ಮಾಡಿ ಅವ್ರ ಮೈಂಡೆಲ್ಲ ಕೆಡಿಸಿ ಕ್ಲಾಸ್ ರೂಮ್ಗೆ ಹೋದ ಕೂಡ ಅವ್ರು ಏನು ಹೇಳಬೇಕು ಅವ್ರಿಗೆ ಗೊತ್ತಾಗಿದ್ದಿಲ್ಲ. ಅಂಥ ವಾತಾವರಣವನ್ನು ನಾನು ನಿರ್ಮಾಣ ಮಾಡಿ ಪ್ರಯತ್ನ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಶಾಲೆಯನ್ನು ದತ್ತು ತೊಗೊಂಡಿವಿ. ಇಷ್ಟೆಲ್ಲ ಉತ್ತಮವಾದಂಥ ರೀತಿ ಮಾಡಿರಿ, ಸದುಪಯೋಗ ಮಾಡ್ಕೊಂಡಿರಿ. ಅದ್ರ ಕೂಡ ಬಸವರಾಜ ಧಾರವಾಡ ಕಾಟ್ ಭಯಂಕರ ನನಗೆ ಹೇಳಲ್ಲ ಮಾಡಿಬಿಟ್ಟಿರ್ತಾನೆ, ಆಮೇಲೆ ಕೊಡ್ರಿ ಅಂತಾನವ. ಏನು ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಹೇಳಿಲ್ಲ. ಈಗ ಎಲ್ಲರಿಗೂ ಏನು ಡಿಸೆಟ್ರೆ ಈಗ ಅವ್ರ ಟೀಚರ್ದಲ್ಲ ಅವ್ರನ್ನ ಬೇರೆ ಕಡೆ ವರ್ಕ್ ಮಾಡ್ಬೇಕು, ಬೇರೆ ಸ್ಕೂಲಿಗೆ ಒಂದು ಸರ್ಕಾರಿ ಬೇರೆ ಸ್ಕೂಲಿಗೆ ವರ್ಕ್ ಮಾಡಿಸ್ತೀವಿ ಹಾಕಿನಿ ಅಂದ್ರೆ ಇವು ಅಲ್ಲಿ ಹೋಗಿ ಮಾಡಿದ್ವಿ. ಅಂದರೆ ಆ ಬಸವರಾಜ ಧಾರವಾಡಲ್ಲಿರುವಂಥ ಒಂದೇನು ಉತ್ತಮವಾದಂಥ ಒಂದು ಗುಣ ಏನಂದ್ರೆ ಕುಂಭತನ ಮಾಡಿದ್ರು ಸಹಿತ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಅವ ಮಾದರಿಯಾದಂಥ ವ್ಯಕ್ತಿ ಅಂತೇಳಿ ನಾನು ನಡೆಸಿದೆ. ಅವಾಗೇನು ಬೇಕಾಗಿತ್ತು, ಈ ಶಾಲೆ ಕಟ್ತಲಿ ಕಟ್ಟಿಸ್ಬೇಕು, ಎಷ್ಟು ಮಂದಿ ಶಿಕ್ಷಕಿಯರ ಮನೆಯವರ ಎಷ್ಟೆಷ್ಟು ಅಧಿಕಾರಿಗಳಿಲ್ಲ ಅದಾರ. ನಾನು ಶಿಕ್ಷಣ ಮಂತ್ರಿ ಒಂದು ನೋಟಿಸ್ ತೆಗೆದಿದ್ದೆ, ಏನಂದ್ರೆ ನಿಮ್ಮ ಶಾಲೆಯಲ್ಲಿ ಕಲಿತಂಥ ಹಳೆ ವಿದ್ಯಾರ್ಥಿಗಳಿದ್ದರೆ ಅವ್ರು ಏನೇನೋ ದೊಡ್ಡ ದೊಡ್ಡ ಸ್ಥಾನ ಇದ್ದಾರೆ ಕರ್ಕೊಂಬಂದು ಶಾಲೆ ಭೇಟಿ ಮಾಡಿಸಿ ನಿಮ್ಮ ಶಾಲೆಗೆ ಏನೇನು ಸಮಸ್ಯೆ ಇದೆ ಅದು ಮಾಡಿ ದೊಡ್ಡ ದೊಡ್ಡ ಅವ್ರ ಕಡೆಯಿಂದ ಏನಾದರೂ ನೀವು ಶಾಲೆಯನ್ನು ಸುಧಾರಣೆ ಮಾಡೋಕ್ಕೆ ಸರ್ಕಾರ ಕಳಿಸಿದ್ದೆ. ಒಂದು ಸರಿ ನಾವು 3 ಜಾತ್ರೆಗೆ ಹೋಗಿದ್ದೆ. ನಾನು ಕನಕ ರೆಡ್ಡಿ ಅಂತ ಅವ್ರು ಹೆಡ್ ಮಾಸ್ಟರ್ ಇದ್ದರು. ನಾನು ಬಿಜಾಪುರಕ್ಕೆ ಹೋಗೋಕ್ಕೆ ಅರ್ಜೆಂಟಾಗಿ ಕಾರ್ಯಕ್ರಮಕ್ಕೆ, ಸರ್ ಒಂದು 5 ನಿಮಿಷ ಶಾಲೆಗೆ ಒಂದು ಬಂದು ಹೋಗಿ ನಿಮ್ಮ ಶಾಲೆಗೆ 4 ಶಾಲೆಗೆ. ಇಲ್ಲಪ್ಪ ಈಗೆಲ್ಲ ಅರ್ಜೆಂಟ್ ಐತೆ ನಾವು. ಇಲ್ಲ ಸರ್ ನೀವು ಬರಬೇಕು, ಅರ್ಜೆಂಟ್ ಬಂದು ಒಂದು 5 ನಿಮಿಷ ನೋಡಿ ಇಲ್ಲೇ ಐತಂದ. ತಿಳಿದತ್ತೇಳಿ ನಿನಗೆ ಹೇಳಿದ್ರೆ ನಾನು ಬಿಜಾಪುರಕ್ಕೆ ಹೋಗ್ಬೇಕಂತ ಐತೆ. ಮತ್ತು ಕಿಶೋರ ಒಂದು ಸರ್ಕಲ್ ಇರ್ತಾವೆ, ಸರಿಯಾಗಿ ನನ್ನ ಕೈ ಕೊಟ್ಟ. ನಾನು ಬರೆದಿದ್ದೆ 4,40,000 ಸಹಿ ಮಾಡಿದ್ದು ನೋಡಿ. ನಾನು ವಿಚಾರ ಮಾಡಿ 4,40,000 ಒಂದು ತಿಂಗಳದಾಗ ಸಹಿ ಮಾಡಿದ್ದೆ. ಲೆಟರ್ ತೆಗೆದ ಕೊಟ್ಟ, ಸರ್ ನಿಮ್ದು ಪತ್ರ ಇದನ್ನ ಅಲ್ಲಿ ಬರೆದಿದ್ದೆ ನಾನು. ಯಾರ್ಯಾರು ನಿಮ್ಮ ದೊಡ್ಡವ್ರು ಬಂದು ನೀವು ದೊಡ್ಡವರಾಗಿ ನನ್ನ ಸಾಲ ಇದ್ದವರು ಬರೀ ನಮ್ಮ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಸಾಲಿಗೆ ಹೋದೆ. ಹೋದ ನಂತರ ಹೇಳಿದ ಹಿಂಗಾಗಿದೆಲ್ಲ ಅಂತ. ಅದಕ್ಕೆ ನಂದ 7 ಎಕರೆ ಲ್ಯಾಂಡ್ ಕೊಟ್ಟು ಇಷ್ಟು ದುಡ್ಡು ಕೊಟ್ಟು ಇವತ್ತು ಟೋಟಲ್ ಅದಕ್ಕೆ 31 ಕೋಟಿ ಖರ್ಚಾಗಿದೆ. ಸರ್ಕಾರದಿಂದ 29 ಕೋಟಿ, ನಾನು 3 ಕೋಟಿ ಕೊಟ್ಟು 1662 ಮಕ್ಕಳು ಓದ್ತಾರೆ. ಬಟ್ ಏನಂದ್ರೆ ಅಲ್ಲಿ ಭಾಳ ದೊಡ್ಡ ಶಾಲೆ, ಅಲ್ಲಿ ಲೆಕ್ಚರರು, ಟೀಚರು, ಪ್ರೈಮರಿ, ಹೈಸ್ಕೂಲ್ ಎಲ್ಲ ಇದೆ. ಇಷ್ಟೊಂದು ಒಕ್ಕಟ್ಟು ನನಗೆ ಅಲ್ಲಿ ಅನಿಸೋಲ್ಲ. ಇನ್ನೂ ನಾನು ಭಾಳ ಪ್ರಯತ್ನ ಮಾಡ್ತೀನಿ. ನಾನು ದಿನ ಬೆಳಗ್ಗೆ ಒಮ್ಮೆ ನಮ್ಮ ಪ್ರಿನ್ಸಿಪಾಲ್ ಭಾಳ ಒಳ್ಳೆಯವರು, ಮೆಟ್ರೋಡ್ ಏನವ್ರ ಹೆಸರು ಪೆಟ್ಲೂರು ಮೇಡಮ್, ಜಯಶ್ರೀ ಪೆಟ್ಲೂರು ಅಂತದಾರೆ. ಭಾಳ ಉತ್ತಮವಾದಂಥ ಹೆಣ್ಮಗಳು, ಭಾಳ ಒಳ್ಳೆಯ ರೀತಿಯಿಂದ ಶಾಲೆ ನಡೆಸ್ಕೊಂಡು ಬೆಳಗ್ಗೆ 9ಕ್ಕೆ ಬರ್ತಾರೆ, ಸಂಜೆ 7ಕ್ಕೆ ಹೋಗ್ತಾರೆ. ಎಲ್ಲ ಟೀಚರ್ ಇದ್ದಾರೆ. ಬಟ್ ಅವ್ರು ಒಟ್ಟಾರೆ ಹೇಳಬೇಕಂದ್ರೆ ಇವತ್ತು ನನಗೆ ಈ ಶಾಲೆಯನ್ನು ನೋಡಿ ಭಾಳ ಹೆಮ್ಮೆ ಮತ್ತು ಅಭಿಮಾನ ಆಗ್ತಿದೆ. ಜೀವನದಲ್ಲಿ ನಾವು ಏನಾದರೂ ಒಂದು ಮಾಡಿದ್ರೆ, ಒಂದು ಶಾಲೆಗೆ ಅಥವಾ ಯಾವುದಕ್ಕೂ ಬೇರೆ ಏನಾದರೂ ಮಾಡಿದ್ರೆ ಸಾರ್ಥಕ ಅನ್ನುವಂಥದ್ದು ನನಗೆ ಇವತ್ತು ಅನ್ನಿಸ್ತಿದೆ. ಈ ಶಾಲೆ ನಿಜವಾಗಿ ನನಗೆ ಭಾಳ ಹೆಮ್ಮೆ ಮತ್ತು ಅಭಿಮಾನ ಆಗ್ತಿದೆ. ಒಂದು ಮಾತನ್ನು ಹೇಳ್ತೀನಿ, ಒಂದು ಕೊನೆ ಮಾತು. ಇಷ್ಟೆಲ್ಲ ಮಾಡಿ ಇನ್ನು ಮೇಲೆ ಏನು ಮಾಡಬೇಕಿದ್ರೆ ಅದನ್ನ ಹೇಳಿ ಮತ್ತೆ ನಾನು ಮಾಡಿಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಇನ್ನು ಮಾತೇನ ನಾಳೆ ಒಂದು ತೊಗೊಂಬರ್ತಾರೆ ನಾವು ಲಿಸ್ಟ್ ಧಾರವಾಡ ತೊಗೊಂಬರಲಿ. ತೊಗೊಂಬಂದು ನೀವು ತಗೊಲ್ಲ. ಇಷ್ಟೆಲ್ಲ ನೋಡಿ ಶಿಕ್ಷಕಿಯರು ನಿಮ್ಗೆ ನೋಡಿದರೆ ನೀವು ಶಾಲೆಗೆ ಬಂದಿರಂತ ನನ್ನ ಮದುವೆಗೆ ಬಂದಿರೋಂಥದ್ದು. ಎಲ್ಲರೂ ಯಾವುದೋ ಒಂದು ಮದುವೆಗೆಲ್ಲ ಹುಡುಕಿನ ಬಂದಿರ್ತಾರಲ್ಲ, ಅಷ್ಟು ನನಗೆ ಖುಷಿ ಆಗ್ತದೆ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಇಷ್ಟ ನಿಮ್ದು ಏನಂದ್ರೆ ಜೀವನದಲ್ಲಿ ನಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತಲ್ಲ, ನಿಮ್ಮ ಮಾನಸಿಕವಾಗಿ ನಿಮ್ಗೆ ನೆಮ್ಮದಿ ಆಗ್ತದೆ. ಏನಾಗ್ತಿದೆ, ನಾನು ಕಲಿತಂಥ ಶಾಲೆ, ನಾನು ಕಲಿಸಿದಂಥ ಶಾಲೆ, ನಾನು ಈಗ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟೆ ಅನ್ನೋಂಥ ಸಮಾಧಾನ ಅದಕ್ಕಿಂತ ಬೇರೆ ಏನಿಲ್ಲ. ಆ ಹಿನ್ನೆಲೆ ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ, ಅಭಿನಂದನೆ ಹೇಳ್ತೀನಿ. ಬರುವಾಗ ಇನ್ನಷ್ಟು ಉತ್ತಮವಾದಂಥ ರೀತಿ ಮಾಡಿ ರಿಸಲ್ಟ್ ಎಲ್ಲ ಚೆನ್ನಾಗಿ ಮಾಡಿ ರಾಜ್ಯಕ್ಕೆ ಮಾದರಿಯಾದಂಥ ಶಾಲೆ ಆಗಲಿ ಅಂತ ಹೇಳಿ ನಿಮಗೆಲ್ಲ ಶುಭವನ್ನು ಹಾರೈಸಿ. ತಸ್ಲೀಮ್ ಯಾರ ತಸ್ಲೀಮರ ಎಲ್ಲರವರು ಬಾರಮ್ಮ ಇಲ್ಲ ತಸ್ಲೀಮ್ ಯಾರ ಎಲ್ಲ ಬಾಯಿ ಇಷ್ಟು ಚಂದ ಹಾಡಿಲ್ಲಕ್ಕಿ ನನಗೆ ಭಯಂಕರ ಖುಷಿ ಅನ್ನಿಸ್ತಿ. ನೋಡಿ, ಒಬ್ಬ ಹೆಣ್ಮಗಳು, ಮುಸ್ಲಿಂ ಹೆಣ್ಮಗಳು ಇಷ್ಟೊಂತ ನಿಜವಾಗಿ ನನಗೆ ಭಾಳ ಹೆಮ್ಮೆ ಹೇಳತ್ತೆ. ನಿಮಗೆ ತುಂಬ ಒಳ್ಳೆ ಪಾನ
ಕೇಳಿಕೊಳ್ಳುತ್ತಿದ್ದೇವೆ. ಈಗ ಸಮಾರಂಭವನ್ನ ಉದ್ಘಾಟನೆ ಮಾಡಿದಂತ ಗದಗ ಶಹರ ಭಾಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಶ್ರೀ ಆರ್.ಪಿ. ಶೆಟ್ಟಕಲ್ಲ ಸರ್ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಜಿಲ್ಲೆಯ ಹೆಮ್ಮೆಯ ಉಪನಿರ್ದೇಶಕರಾದಂಥ ಆರ್.ಎಸ್. ಗುಡ್ಡಿ ಸರ್ ಅವರೇ ಹಾಗೂ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಂಥ ಡಾಕ್ಟರ್ ಬಸವರಾಜ್ ಧಾರವಾಡ ಅವರೇ ಹಾಗೂ ಹೀಗೆ ತಾನೇ ನಿರ್ಗಮಿಸಿದಂಥ ನಮ್ಮ ಬಸವರಾಜ್ ಹೊರಟ್ಟಿಯವರೇ, ಗೌರವಾನ್ವಿತ ಸಭಾಪತಿಗಳು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಗಾಲ್ ಸರ್ ಅವರೇ ಹಾಗೂ ಎಲ್ಲ ಹಿರಿಯ ಶಿಕ್ಷಕರಿದ್ದಾರೆ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಈ ಗುರುವಂದನ ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ಎಲ್ಲ 2005-6ನೇ ಸಾಲಿನ ವಿದ್ಯಾರ್ಥಿಗಳೇ ಈ ಒಂದು ಬಹಳ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಪ್ರತಿ ವರ್ಷ ಈ ಶಾಲೆ ಪ್ರಗತಿಯನ್ನು ಸಾಧಿಸುತ್ತಾ ಯಾವುದೇ ಒಂದು ಖಾಸಗಿ ಶಾಲೆ ಈ ನಮ್ಮ ಗದಗ ಶಹರದ ಖಾಸಗಿ ಶಾಲೆಗೆ ಸ್ಪರ್ಧೆಯನ್ನು ಮಾಡತಕ್ಕಂಥ ಈ ಒಂದು ಸರ್ಕಾರಿ ಶಾಲೆಯಾಗಿದೆ. ನನ್ನ ಅನಿಸಿಕೆ ಪ್ರಕಾರ ಈ ಒಂದು ಇನ್ನಷ್ಟು ಚೆನ್ನಾಗಿ ಜಾಗ ಇಟ್ಟಿದ್ರೆ ನಮ್ಮ ಇಲ್ಲಿ ಮುಖ್ಯೋಪಾಧ್ಯಾಯರಾಗಲಿ ಅಲ್ಲಿ ಅವರ ಯಜಮಾನರಾದಂಥ ಧಾರವಾಡವರಾಗಲಿ ಇನ್ನೂ ಅತ್ಯುತ್ತಮವಾಗಿ ಈ ಒಂದು ಶಾಲೆಯ ಸೌಂದರ್ಯವನ್ನು ಹೆಚ್ಚಿಸ್ತಿದ್ರು ಅಂತಕ್ಕಂಥ ನನ್ನ ಅನಿಸಿಕೆ. ಇಲ್ಲಿ ಅವರು ನಿರಂತರವಾಗಿ ಸೇವೆಯನ್ನು ಮಾಡ್ತಾನೆ ಯಾವಾಗ ಬಂದಾಗೂ ಈಗ ಬಂದಾಗ ಸರ್ ಧಾರವಾಡ ಸರ್ ಇದೆಲ್ಲ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಇದೆಲ್ಲ ಒಂದು ವ್ಯವಸ್ಥಿತವಾಗಿ ಈ ಒಂದು ಕಟ್ಟಡ ಆಗಲಿ ಮೈದಾನ ಆಗಲಿ ಇಷ್ಟೇ ಜಾಗದೊಳಗೆ ಅಚ್ಚುಕಟ್ಟಾಗಿ ಈ ಒಂದು ಸೌಂದರ್ಯವನ್ನು ಹೆಚ್ಚಿಸಿದ್ದಾರೆ. ಅದೇ ಕಾರಣವಾಗಿ ಈ ಒಂದು ವಿದ್ಯಾರ್ಥಿಗಳು ಪ್ರತಿ ವರ್ಷ ಈ ಒಂದು ಶಾಲೆಗೆ ತಮ್ಮ ಹೆಚ್ಚಿನ ಕೊಡುಗೆಯನ್ನು ನೀಡಿ ತಾವು ಸಾಕಷ್ಟು ಸಹಕಾರವನ್ನು ಕೊಟ್ಟು ಇನ್ನೂ ಅತ್ಯುನ್ನತವಾದಂತಹ ಒಂದು ಹೆಮ್ಮೆಯ ಶಾಲೆಯನ್ನು ಮಾಡೋದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿದಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು